ಹಾಗಾಗಿ ಇವರು ತಪ್ಪು ಮಾಡುವುದಕ್ಕೆ ಅಂತ ಸ್ವಲ್ಪವೂ ಹಿಂದೆ ಮುಂದೆ ಯೋಚಿಸದೆ ಮರೆತು ಬಿಡ್ತಾರಲ್ವ, ಇವರನ್ನು ಸರಿಯಾಗಿ ದಂಡಿಸಬೇಕಾಗಿದೆ. ಅದರಿಂದಾಗಿ ಹೊರಟೆ ಅಂತ ಹೀಗೆ ಹೇಳಿದಾಗ ರಾಮಚಂದ್ರ ತಡೀತಾನೆ. ನೇದ ಮಧ್ಯತ್ವಯಾಗ್ರಾಹ್ಯಂ ಸಾಧು ವೃತ್ತೇನ ಲಕ್ಷ್ಮಣ ತಾಂ ಪ್ರೀತಿ ಮನುವರ್ತಸ್ವ ಪೂರ್ವವೃತ್ತಂಚ ಸಂಗತಂ. ನಮಗೀಗ ಈ ಕ್ಷಣದಲ್ಲಿ ದುಃಖ ಆಗಿರೋದಷ್ಟೇ ಅವನ ಮೇಲೆ ಕೋಪಕ್ಕೆ. ಈ ಘಟನೆಗಿಂತ ಮುಂಚೆ ನಮಗೆ ಎಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾನೆ ಅದೆಲ್ಲ ಮರೆತು ಬಿಡುದಾ? ಈ ಪೂರ್ವವೃತ್ತಂತೂ ಸಂಗತಂ, ಪೂರ್ವದ ಅವನ ವರ್ತನೆ ನಮಗೆ ಅವನು ಒದಗಿಸಿದ ಉಪಕಾರ, ಕಾಡಲ್ಲಿ ಓಡಾಡಲಿಕ್ಕೆ, ಉಳ್ಕೊಳ್ಳಿಕ್ಕೆ, ತಿನ್ನಲಿಕ್ಕೆ, ಇದಕ್ಕೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾನೆ. ಸೀತೆಯನ್ನು ಹುಡುಕಿ ಕೊಡಲಿಲ್ಲ ಅನ್ನೋದು ಅವನು ತಪ್ಪೇ, ಅದು ಸರಿ ನಾನು ಹೇಳ್ತಾ ಇಲ್ಲ. ಆದರೆ ಇದು ಸಾಧುವೃತ್ತಿ ಅಲ್ಲ. ಎಷ್ಟೋ ಉಪಕಾರವನ್ನು ಪಡೆದವನು ಒಂದು ಅಪಕಾರಕ್ಕಾಗಿ ಆ ಹಿಂದಿನ ಎಲ್ಲ ಉಪಕಾರಗಳನ್ನು ಮರೆತು ಅಪಕಾರವನ್ನೇ ದೊಡ್ಡದಾಗಿಸಿ ಅದಕ್ಕೆ ಸಾವೇ ಶಿಕ್ಷೆ ಅಂತನ್ನುವ ರೀತಿಯಲ್ಲಿ ವರ್ತಿಸುವುದು ಯಾವ ಹಂತದಲ್ಲೂ ಅದು ಸರಿ ಅಂತ ಅನಿಸೋದಿಲ್ಲ. ಅದರಿಂದಾಗಿ ನಿನ್ನಂಥ ಸಾಧುವೃತ್ತನಾದವನು ಈ ರೀತಿ ನಡ್ಕೊಳ್ಳೋದಲ್ಲ. ತಾಂ ಪ್ರೀತಿ ಅನುವರ್ತಸ್ವ, ಆ ಹಿಂದಿನ ಕೆಲಸಕ್ಕಿದ್ದ ಪ್ರೀತಿಯನ್ನು ಹಾಗೆ ಮುಂದುವರಿಸು. ಅದರಲ್ಲಿ ನಾವು ದೋಷವನ್ನು ಹುಡುಕುವುದಲ್ಲ, ಅದರಲ್ಲಿ ನಮಗೆ ಗೌರವ ಇರಬೇಕು. ಮತ್ತೇನು? ಸಾಮೋಪಹಿತಯ ವಾಚ, ಸಾಮವಾದದ ಮಾತಿನಲ್ಲಿ ಹೇಳಬೇಕು, ಸಮಾಧಾನದ ಮಾತಿನಲ್ಲಿ ಅವನನ್ನು ಎಚ್ಚರಿಸಬೇಕು ಹೊರತು ನೀವು ಜೋರು ಮಾಡಿದ್ದ ಕೆಲಸಗಳನ್ನೆಲ್ಲ ಹಿಂದಿನದನ್ನು ಮರೆತು ಆಕ್ಷೇಪ ಮಾಡುವುದು ಸರಿಯಲ್ಲ. ಹಾಗಾಗಿ ರೂಕ್ಷಾಣಿ ಪರಿವರ್ಜಯನ್, ಅತ್ಯಂತ ಕಠಿಣವಾದ ಮಾತುಗಳನ್ನು ಬಿಟ್ಟುಬಿಡಬೇಕು. ಯಾವತ್ತಿಗೂ ಪ್ರೀತಿಯ ಮಾತೇ ನಿಲ್ಲುವುದು ಹೊರತು ರೋಷದ ಮಾತು ಆ ಕ್ಷಣಕ್ಕೆ ಜಯವನ್ನು ತಂದೊಡ್ಡಬಹುದು. ಆದರೆ ಅವನು ರೋಷದಿಂದ ನೀವು ಗೆದ್ದ ಸಂಗತಿಯನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ. ಅವನ ಕೈ ಯಾವಾಗ ಬಲ ಆಗುತ್ತೋ ಆ ರೋಷವನ್ನು ಮತ್ತೆ ವಾಪಸ್ ತೋರಿಸ್ತಾನೆ. ಕೋಪ ಅನ್ನೋದು ತಾತ್ಕಾಲಿಕವಾದ ಜಯ ಯಾವತ್ತಿದ್ರೂ ಕೂಡ. ದುಷ್ಟರಿಗಾಗೋ ನೀವು ಅಲ್ಲಿ ಪಾಪ ಅಯ್ಯೋ ಮಾಡಿ ಕೇಳಿ ಇಲ್ಲ, ಅವರು ನೀವು ಪ್ರೀತಿ ತೋರಿಸಿದ್ರು ಕಚ್ಚುವವರೇ, ಕೋಪ ತೋರಿಸಿದ್ರು ಆಗ ಸ್ವಲ್ಪ ಬಲ ಕಮ್ಮಿಯಾಗಿ ಬಗ್ಗುತ್ತಾರೆ ಅಷ್ಟೇ. ಬಿಟ್ಟರೆ ಅವ್ರಿಗೆ ನೀವು ಪ್ರೀತಿ ತೋರಿಸಿ ಏನು ಉಪಯೋಗ ಇಲ್ಲ. ಆದರೆ ಯಾರು ತಪ್ಪು ಅನ್ನುವ ವಿಷಯದಲ್ಲಿ ಹಿಂದಿನ ಯೋಚನೆಗಳಲ್ಲಿ ಜಾರಿಲ್ಲ, ಈಗ ಎಲ್ಲೋ ಒಂದು ಜಾರಿದ್ದಾರೆ, ಆಗ ನಾವೇ ಹೇಳೋದಿಲ್ವಾ, ಹಿಂದೆ ನಾನು ಅವನಿಗೆ ಎಲ್ಲ ಉಪಕಾರ ಮಾಡಿದ್ದೆ, ಇದೊಂದು ವಿಷಯಕ್ಕೆ ತಪ್ಪಾಯಿತು ಅಂತ ಅವನಿಗೆ ಎಷ್ಟು ನನ್ನನ್ನು ಆಡ್ಕೊಂಡ ನೋಡು ಅಂತ ನಮ್ಮ ವಿಷಯದಲ್ಲಿ ನಾವು ಇದನ್ನೇ ಮಾತಾಡ್ತೇವೆ. ಇನ್ನೊಬ್ಬನ ವಿಷಯದಲ್ಲಿ ನಾವು ಅವನ ಪ್ಲೇಸಲ್ಲಿ ಇದು ಯಾಕೆ ಯೋಚನೆ ಮಾಡಬಾರ್ದು? ರಾಮ ಯೋಚನೆ ಮಾಡದ, ರಾಮ ಯೋಚನೆ ಮಾಡದಾದ್ರಿಂದ ರಾಮ ನಾವು